ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಐತಾ? ಇದ್ರ ಅಮಾಯಕರನ್ನ ಬಲಿಪಶು ಮಾಡ್ಬೇಡ್ರಣ. ಕರೆದು ಸುಮ್ಮನೆ ನೀವು ವೀಕ್ನೆಸ್ಗಳು ಇಟ್ಕೊಂಡು ಯಾರ್ಯಾರು ಆರೋಗ್ಯದ ವೀಕ್ನೆಸ್ಗಳು ಇಟ್ಕೊಂತೀರಿ, ಆಯಲ್ಲು ಎಣ್ಣೆ ಉಚಿತೀವಿ ಅಂತೀರಿ. ಯಾಕೆ ಇವೆಲ್ಲ ಸಮಾಜದ ಮತ್ತೆ ವಿಷಯ ಬಿಸ್ತೀಯ? ಅಲ್ಲಪ್ಪ, ಸಂತ ಸೇವಾಲಾಲ್ ಸಮಾಜದಲ್ಲಿ ಹುಟ್ಟಿರ್ತಕ್ಕ ಅಂತ ದೈವ ಪುರುಷನ್ ಹುಟ್ಟಿರೋದು. ನೀನ್ ಸಾವಿರಾರು ದೇವ್ರು ನೋಡು, ನೀನ್ ಒಂದು ದೇವ್ರು ಅಂತ ನಿನ್ನ ನಿನ್ ಮನೆಗೆ ನೀನ್ ಇಟ್ಕ. ನಮ್ಮ ದ್ಯಾಪನಹಳ್ಳಿ ಗ್ರಾಮದಲ್ಲಿ ಬೇಡ. ನಿನ್ನ ಪ್ಲೇಸ್ ಅಲ್ಲಿ ಬೇರೆ ಇದ್ರೆ ಬೇರೆ ಹೇಳ್ತಿದ್ವಿ ನಾವೀಗ. ನಾವು ಬಾಲ್ಯದಿಂದನೂ ನಿನ್ನ ನಾವು ನೋಡಿರೋರಾಗಿದ್ದೀವಿ. ನೀನೇ ಹಿಂಗೆ ವಿಷ ಬಿತ್ತಕ್ ಬಂದ್ರೆ ನೀನ್ ನಮ್ಮ ಭಾಗದಲ್ಲಿ ನಿನಗೆ ಬೆನಿಫಿಟ್ ಇರ್ಬೋದಣ್ಣ, ನಿನಗೆ ಲಾಭ ಐತೆ, ಲಕ್ಷಾಂತರ ರೂಪಾಯಿ ನಿನ್ಗೆ ಅದರಿಂದ ವರದಾನ ಐತೆ. ನೀನ್ ಇದು ಯಾಕೆ ಸುಮ್ನೆ ಇಂಥವ್ರನ್ನೆಲ್ಲ ಅಮಾಯಕರನ್ನೆಲ್ಲ ಕರೆಸಿ ರೂಮ್ನೆ ಕೂಡಿಸಿ ದುಡ್ಡುಗಳಾಗೇನೆ ಇವತ್ತೆಲ್ಲಾ ಜನಕ್ಕೂ ಎಲ್ಲಾ ದುಡ್ಡುಗಳು ಸಿಕ್ತಿರೋದು, ಎಲ್ಲಾ ಅನುದಾನಗಳು ಬರ್ತಿರೋದು. ನೀವು ಆ ದುಡ್ಡು ತಿಂದು ಕೊನೆಗೆ ಅದಕ್ಕೆ ದ್ರೋಹ ಬಗಿತೀರಲ್ಲ, ಇರ್ಲಿ. ಆದ್ರೆ ನಿಮ್ಮದ್ ನೀವು ಮಾಡ್ಕೊಳ್ರಿ ಮನೆಗೆ. ಮತಾಂತರಗಳು ಇವೆಲ್ಲ ಮಾತಾಂತರ ಯಾರು ಮಾಡ್ತಿಲ್ಲ. ಏನಕ್ಕೆ ಬಂದಾರ ಅವ್ರು? ಏನಕ್ಕೆ ಬಂದಾರ ಅವರೆಲ್ಲ? ನೀವು ಮತಾಂತರ